ಕಾಂಗ್ರೆಸ್ನವರು ಮಾಡಿದ ಪ್ರಚಾರ ಭಾಷಣ, ಅದರಲ್ಲೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದ ಪ್ರಚಾರ ಭಾಷಣ ಕಾಂಗ್ರೆಸ್ನವರು ಮರಿಬಾರದು. ನೀವೇನ್ ಹೇಳಿದ್ರಿ? ಕಾಕಾ ಪಾಟೀಲ್ ನಿನಗೂ ಫ್ರೀ, ಜಮೀರ್ ಅಹಮದ್ ನಿನಗೂ ಫ್ರೀ, ಇದೇ ಮಾದೇವಪ್ಪ ನಿನಗೂ ಫ್ರೀ. ಈಗ ಹೇಳಿ, ಈಗ ಯಾಕೆ ಕಂಡೀಷನ್ ಹಾಕಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕಟ್ ಮಾಡ್ತಾ ಇದ್ದೀರಿ? ಇದಕ್ಕೆ ಉತ್ತರ ನೀವೇ ಕೊಡ್ಬೇಕು. ಆಗ ಇಲ್ಲದ ಕಂಡೀಷನ್ ಈಗ ಯಾಕೆ? ಆಗ ಎಲ್ಲರಿಗೂ ಫ್ರೀ ಅಂತ ಹೇಳಿ 10 ಕೆಜಿ ಅಕ್ಕಿ ಬೇಕೋ ಬೇಡವೋ ಕೊಟ್ಟಿದ್ದೀರಾ? ಮೋದಿಜಿ ಏನಾರು 5 ಕೆಜಿ ಅಕ್ಕಿ ಕೊಡದೆ ಇದ್ರೆ ಜನ ಖಾಲಿ ಹೊಟ್ಟೆನಲ್ಲಿ ತಣ್ಣೀರ್ ಕುಡಿದು ಮಲ್ಕೋಬೇಕಿತ್ತು. ನಿಮ್ಮನ್ನೇ ನಂಬಿದ್ರೆ 10 ಕೆಜಿ ಇಲ್ಲ, ಮೋದಿ ಕೊಡೋ 5 ಕೆಜಿ ಬಿಟ್ರೆ ನೀವೆಲ್ಲಿ ಕೊಡ್ತಾ ಇದ್ದೀರಿ? ಈಗ ಕಂಡೀಷನ್ ಆಗ್ತಾ ಇದ್ದೀರಾ? ಇದನ್ನೆಲ್ಲ ಜನ ಗಮನಿಸ್ತಾ ಇದ್ದಾರೆ. ನೀವು ಕಂಡೀಷನ್ ಆಗ್ತಿರೋದನ್ನು ಗಮನಿಸ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಕಂಡೀಷನ್ ಆಗ್ತಾ ಇದ್ದೀರಿ ಅದು ಜನರಿಗೆ ಗೊತ್ತು. ನಿಮ್ ಖಜಾನೆ ಖಾಲಿಯಾಗಿದೆ, ಸಾಲದ ಮೇಲೆ ಸಾಲ ಮಾಡ್ತಾ ಇದ್ದೀರಿ. ಈಗ ಏನಾದ್ರೂ ಮಾಡಿ ಕಂಡೀಷನ್ ಹಾಕಿ ಎಲ್ಲೆಲ್ಲಿ ಕಟ್ ಮಾಡಕ್ಕಾಗುತ್ತೆ ಅಲ್ಲೆಲ್ಲಿ ಕಟ್ ಮಾಡಬಹುದು ಅಂತ ನೀವು ಭಾವಿಸ್ತಾ ಇದ್ದೀರಿ. ಅದಕ್ಕಾಗಿಯೇ ಯೋಜನೆಗಳಲ್ಲಿ ಕಂಡೀಷನ್ ಹಾಕಿ ಕಟ್ ಮಾಡೋ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮ ಹಳೆ ಭಾಷಣನ ಜನ ಕೇಳಿಸ್ಕೊಳ್ತಾರೆ. ಈಗ ನೀವು ಮಾಡ್ತಿರೋದನ್ನು ಕೂಡ ನೋಡ್ತಾರೆ. ಇದಕ್ಕೆ ಯಾವ ಸಮಯದಲ್ಲಿ ಉತ್ತರ ಕೊಡಬೇಕು ಜನ ಉತ್ತರ ಕೊಡ್ತಾರೆ. ಅನುದಾನ ಇಲ್ಲ. ನಾವು ಕೇಳ್ತಾ ಇರೋದು ಕಾಂಗ್ರೆಸ್ನವ್ರು ಕೊಟ್ಟ ಆಶ್ವಾಸನೆ, ಸಿದ್ದರಾಮಯ್ಯನವ್ರು ಕೊಟ್ಟ ಆಶ್ವಾಸನೆ. ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಬೇಕಾದ್ರೆ ಡಿ ಕೆ ಶಿವಕುಮಾರ್ ಹೇಳಿ. ನಮಗೂ ಗೃಹಲಕ್ಷ್ಮಿಗೂ ಸಂಬಂಧ ಇಲ್ಲ, ನಮಗೂ ಶಕ್ತಿ ಯೋಜನೆಗೂ ಸಂಬಂಧ ಇಲ್ಲ, ನಮಗೂ ಯುವ ಶಕ್ತಿಗೂ ಸಂಬಂಧ ಇಲ್ಲ. ನೀವ್ ಹೇಳಿ, ನಾವು ನಿಮ್ಮನ್ನು ಪ್ರಶ್ನಿಸೋದಿಲ್ಲ. ಕಾಂಗ್ರೆಸ್ ಕೊಟ್ಟಿರುವಂತ ಆಶ್ವಾಸನೆ ಅನ್ನೋದಾದ್ರೆ ಈಗ ಕಂಡೀಷನ್, ಅವತ್ತು ಯಾಕೆ ನಿನಗೂ ಫ್ರೀ, ನಿಮ್ ಹೆಂಡತಿಗೂ ಫ್ರೀ ಅಂತ ಹೇಳಿದ್ರಿ, ಇವತ್ತು ಯಾಕೆ? ಹೋಗಿದ್ರೆ ಅದನ್ನ ಕಟ್ ಮಾಡೋ ನ್ಯಾಯ ಇದೆ. ಉಳಿದವರಿಗೆ ಯಾಕೆ ಕಂಡೀಷನ್? ಉಳಿದವರಿಗೆ ಯಾಕೆ ಕಂಡೀಷನ್ ಆಗ್ತಾ ಇದ್ದೀರಿ?